ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರುತ್ತ ಎಲ್ಲರಿಗೂ ಕೂಡ ಒಂದು ನಾನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರು ನೆನಪು ಮಾಡ್ತೀರಾ? ಪ್ರೈಸ್ ಲಾರ್ಡ್. ಯಾವ ವಿಷಯ ಸಂಗತಿ ಇತ್ತು ರೀ? ಮರೆತು ಬಿಟ್ಟಿದ್ರಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಮಾತನ್ನು ಕೇಳದೆ ಹೃದಯವನ್ನು ಯಾಕೆ ನೀವು ಕಠಿಣ ಮಾಡಿಕೊಳ್ತೀರಿ? ದೇವರ ಮಾತನ್ನು ಕೇಳುವವರಾಗ್ರಿ. ದೇವರ ಮಾತನ್ನು ಕೇಳುವಂಥವ್ರನ್ನ ದೇವರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಎನ್ನುವಂಥ ಸಂಗತಿಯನ್ನು, ವಿಷಯವನ್ನು ನಾವು ಓದುವಾರ ಧ್ಯಾನ ಮಾಡಿದಂಥವರು ಆಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಒಂದು ವಿಶೇಷವಾದಂಥ ವ್ಯತ್ಯಾಸಕರವಾದಂಥ ಸಂಗತಿಯ ಕಡೆಗೆ ನಾವು ಹೋಗೋಣ. ದೇವರ ಮಾತು, ದೇವರ ವಾಕ್ಯ, ದೇವರ ನುಡಿಗಳು ನಮ್ಮ ಜೀವಿತದಲ್ಲಿ ಎಷ್ಟೋ ಆಶೀರ್ವಾದವನ್ನು ತರುವಂಥವುಗಳಾಗಿರ್ತವೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ದೇವರ ಮಾತನ್ನು ಅನೇಕರು ಅಲಕ್ಷ್ಯ ಮಾಡ್ತಾರೆ, ಅನೇಕರು ಧಿಕ್ಕಾರ ಮಾಡ್ತಾರೆ, ಅನೇಕರು ಅದನ್ನು ಕೇಳಿಯೂ ಕೇಳದ ಹಾಗೆ ಜೀವಿಸುವಂಥವರು ಇರ್ತಾರೆ ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ನಾವು ಕೇಳುವಾಗ ಅದರ ಮೂಲಕವಾಗಿ ಅನೇಕ ವಿಷಯಗಳನ್ನು, ಸಂಗತಿಗಳನ್ನು ದೇವರು ತನ್ನ ವಾಕ್ಯದಿಂದ ನಮಗೆ ಬೋಧಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ದೇವರ ವಾಕ್ಯ, ಆ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಬೀಜವನ್ನು ಬಿತ್ತಿದಂಥ ಸಮಯದಲ್ಲಿ ಆ ಭೂಮಿ ನಮಗೇನು ಕೊಡುತ್ತೆ? ಬೆಳೆಯನ್ನು ಕೊಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ದೇವರ ಮಾತಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುವಂಥವರು ಆಗಿದ್ದೇವೆ. ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಎನ್ನುವಂಥದ್ದು ಯಾವ ರೀತಿಯಾಗಿದೆ? ಕ್ರಿಯೆಗಳಲ್ಲಾಗಿರ್ಬೋದು, ನಡತೆಯಲ್ಲಾಗಿರ್ಬೋದು, ನಮ್ಮ ಜೀವಿತದ ವಿಧಾನದಲ್ಲಾಗಿರ್ಬೋದು, ಯಾವ ರೀತಿಯಾಗಿ ನಾವು ಆತ್ಮನ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ನಮ್ಮ ಭಕ್ತಿಯ ಜೀವಿತವನ್ನು ನಾವು ಕಟ್ಟಿಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ವಾಕ್ಯ ಅದು ದೀಪವಾಗಿ ನಮ್ಮ ದಾರಿಯಲ್ಲಿರ್ತಕ್ಕಂಥ ಕತ್ತಲೆಯನ್ನು ಅದು ಏನು ಮಾಡುತ್ತೆ? ತೊಲಗಿಸುತ್ತೆ, ನಮಗೆ ಬೆಳಕನ್ನು ನೀಡುವಂಥದ್ದಾಗಿದೆ. ದೇವರ ವಾಕ್ಯವನ್ನು ನಾವು ನೋಡುವಾಗ ಅದು ಬೆಂಕಿಯೋಪಾದಿಯಲ್ಲಿ, ಅಗ್ನಿಯೋಪಾದಿಯಲ್ಲಿ ಇರುವಂಥದ್ದಾಗಿ ನಮ್ಮ ದೇಹದಲ್ಲಿ ಇರುವಂಥ ಕಲ್ಮಶವೆಲ್ಲವನ್ನು ಅದೇನು ಮಾಡುತ್ತೆ? ಸುಟ್ಟು ಹಾಕುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಾವು ನೋಡುವಾಗ ಅದು ಸುತ್ತಿಗೆ ಚಮಟಿಗೆಯೋಪಾದಿಯಲ್ಲಿ ನಮ್ಮನ್ನು ಸಂಪೂರ್ಣ ಒಂದು ಒಳ್ಳೆಯ ಶಿಲವನ್ನಾಗಿ ಅದು ಮಾರ್ಪಡಿಸುವಂತಹ ಒಂದು ಸುತ್ತಿಗೆಯಾಗಿ ಅದು ಕೆಲಸ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಚಮಟಿಗೆಯಾಗಿ ಕೆಲಸ ಮಾಡುವಂಥದ್ದು ಆಗಿದೆ. ಅಂದರೆ ಅಂದದ ಪಾತ್ರೆಯಾಗಿ, ಚಂದದ ಪಾತ್ರೆಯಾಗಿ ರೂಪುಗೊಳ್ಳಬೇಕಾದ್ರೆ ಬೇಡವಾದಂಥದ್ದೆಲ್ಲವೂ ಕೂಡ ಏನಾಗಬೇಕು? ತೊಲಗಿಸಲ್ಪಡಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಬ್ಬ ಶಿಲ್ಪಕಾರನು ಒಂದು ಬಂಡೆಯನ್ನು ನೋಡಿದಾಗ ಆ ಬಂಡೆಯು ಆತನಿಗೆ, ನಮಗೆ ಸಾಮಾನ್ಯವಾಗಿ ನೋಡುವಂಥ ನಮಗೆ ಅದು ಕಾಡು ಬಂಡೆಯೋಪಾದಿಯಲ್ಲಿ ಕಂಡ್ರೆ, ಆದರೆ ಆ ಶಿಲ್ಪಕಾರನಿಗೆ ಅದು ಹೆಂಗೆ ಕಾಣಿಸುತ್ತೀ? ಇದರ ಮೂಲಕವಾಗಿ ಏನಾದರೂ ಒಂದು ಪ್ರಾಣಿಯ ಆಕಾರವನ್ನು ನಾನು ಕೊಡ್ಬೋದು, ಪಕ್ಷಿಯ ಆಕಾರವನ್ನು ಕೊಡ್ಬೋದು, ಮನುಷ್ಯನ ಆಕಾರವನ್ನು ನಾನು ಕೊಡ್ಬೋದು ಅಂತೇಳಿ ಏನು ಮಾಡ್ತಾನೆ? ಬೇಡವಾಗಿರುವಂಥದ್ದೆಲ್ಲವನ್ನು ಚಮಟಿಗೆ, ಸುತ್ತಿಗೆ ಮೂಲಕವಾಗಿ ತೆಗೆದು ಹಾಕಿದಾಗ ಅದರ ಮೂಲಕವಾಗಿ ಅಂದವಾದ ಆನೆ ಬರ್ಬೋದು, ಕುದುರೆ ಬರ್ಬೋದು, ಯಾವುದೋ ಒಂದು ಪಕ್ಷಿ ಆದರೂ ಬರ್ಬೋದು. ಹಲ್ಲೆಲೂಯಾ. ಯಾವುದಾದ್ರೂ ವ್ಯಕ್ತಿಯ ರೂಪವನ್ನಾದರೂ ಆ ಬಂಡೆಗಾತ ಕೊಡ್ಬೋದು ಪ್ರಿಯರು. ಯಾವಾಗ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಅದರಲ್ಲಿರ್ತಕ್ಕಂಥ ವೇಸ್ಟನ್ನು ತೆಗೆದಾಗ ಮಾತ್ರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯವು ಕೂಡ ನಮ್ಮ ಜೀವಿತದಲ್ಲಿ ನಮಗೆ ಬೇಡವಾದಂಥ ಸಂಗತಿಗಳು ನಮ್ಮ ದೇಹದಲ್ಲಿ ಯಾವುದಿದೆವೋ, ನಮ್ಮ ಆತ್ಮೀಯ ಜೀವಿತದಲ್ಲಿ ಯಾವುದಿದೆವೋ ಅದನ್ನು ತೆಗೆದು ಹಾಕುವಂಥ ಸುತ್ತಿಗೆಯೋಪಾದಿಯಲ್ಲಿ ಇರುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯ ಬೀಜದೋಪಾದಿಯಲ್ಲಿ ಅದು ಏನು ಮಾಡುತ್ತೀರಿ? ಫಲ ಕೊಡುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡುವಾಗ ದೇವರ ವಾಕ್ಯ ಎನ್ನುವಂಥದ್ದು ಎರಡಂಚಿನ ಖಡ್ಗ, ಅದು ಕತ್ತಿಯೋಪಾದಿಯಲ್ಲಿ. ದೇವರ ವಾಕ್ಯ ಎಂಬ ಕತ್ತಿಯನ್ನು ನೀವು ಹಿಡಿದುಕೊಳ್ಳ್ರಿ. ಯಾಕಂದರೆ ಸೈತಾನನು ಬರಲಿಕ್ಕಿದ್ದಾನೆ, ನಿಮ್ಮನ್ನು ಶೋಧಿಸಲಿಕ್ಕಿದ್ದಾನೆ. ಅವನನ್ನು ಜಯಿಸಬೇಕಾದ್ರೆ ವಾಕ್ಯವೆನ್ನುವಂಥ ಖಡ್ಗ ನಿಮಗೆ ಬೇಕು. ಆವತ್ತಿನ ದಿವಸ ಸ್ವಾಮಿಯ ಬಳಿಗೆ ಬಂದಾಗ ಸ್ವಾಮಿ ವಾಕ್ಯವನ್ನು ಹಿಡಿದೆ ಆ ಸೈತಾನನನ್ನು ಏನು ಮಾಡಿದ್ರಿ? ಓಡಿಸಿದರು ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಮಂಜು ಮತ್ತು ತುಂತುರಿನ ಉಪಾದಿಯಲ್ಲಿ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯವು ಏನಾಗಿದೆ ರೀ? ಕನ್ನಡಿಯಾಗಿದೆ. ಏನಾಗಿದೆ? ಕನ್ನಡಿ. ಅಂದರೆ ನಿನ್ನ ಜೀವಿತ ಯಾವ ರೀತಿಯಾಗಿದೆಯೋ ಎಂಬುದಾಗಿ ಅದು ತೋರಿಸುವಂಥ ಕನ್ನಡಿ. ನಿನ್ನ ಆತ್ಮೀಯ ಜೀವಿತ ಯಾವ ರೀತಿಯಾಗಿದೆ ಎಂಬುದಾಗಿ ತೋರಿಸುವಂತಹ ಕನ್ನಡಿಯಾಗಿದೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ
ಇವತ್ತಿನ ಸಮಯದಲ್ಲಿ ನಮ್ಮ ಸಂಗಡ ಮಾತಾಡ್ತಾ ಇದೆ, ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ. ಹಲ್ಲೆಲೂಯಾ. ಅನೇಕರು ದೇವರ ವಾಕ್ಯವನ್ನು ಕೇಳ್ತಾರೆ ಆದರೆ ನಂಬದೆ ಹೋಗ್ತಾರೆ. ಅನೇಕರು ದೇವರ ವಾಕ್ಯವನ್ನು ಕೇಳ್ತಾರೆ ಆದರೆ ಧಿಕ್ಕಾರವನ್ನು ಮಾಡ್ತಾರೆ. ಅನೇಕರು ದೇವರ ವಾಕ್ಯವನ್ನು ಕೇಳ್ತಾರೆ ಆದರೆ ಅದನ್ನು ಕೈಕೊಂಡು ನಡೆಯೋದಿಲ್ಲ. ಅನೇಕರು ದೇವರ ವಾಕ್ಯವನ್ನು ಕೇಳಿಸಿಕೊಳ್ತಾರೆ, ಆ ದೇವರ ವಾಕ್ಯ ಏನಾಗಿದೆ ಎಂಬುದಾಗಿ ಗ್ರಹಿಸಿಕೊಳ್ಳಲಾರದಂಥ ಶಕ್ತಿ ಉಳ್ಳವರಾಗಿ ಲೋಕದ ಸ್ಥಿತಿಯನ್ನು ಅನುಭವಿಸುವಂಥವರಾಗಿ ಅವರು ಕಾಣಿಸುವಂಥವರಾಗಿರ್ತಾರೆ ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿದೆ. ಒಂದು ಸಾರಿ ಸ್ವಾಮಿಯವರು ಹೇಳ್ತಾರೆ, 13ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಈ ರೀತಿಯಾಗಿ 16ನೇ ವಚನ, ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದದರಿಂದ ನೀವು ಧನ್ಯರು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹು ಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ. ಸ್ವಾಮಿ ತನ್ನ ಶಿಷ್ಯರ ಸಂಗಡ ಈ ವಿಷಯವನ್ನು ಸಂಗತಿಯನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರ ವಾಕ್ಯವನ್ನು ಕೇಳುವವರಾದ ನೀವು ಧನ್ಯರಾಗಿದ್ದೀರಿ. ಈ ವಿಷಯವನ್ನು, ಈ ಸಂಗತಿಯನ್ನು ಎಷ್ಟೋ ಜನರು ಕೇಳಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ಬೆಳಗುರ್ಕಿ ಗ್ರಾಮದಲ್ಲಿ ಎಷ್ಟೋ ಸಾವಿರಾರು ಜನರಿದ್ದಾರೆ, ಆದರೆ ಅವರೆಲ್ಲರಿಗೋಸ್ಕರವಾಗಿ ವಾಕ್ಯ ಬಂದಾಗಲೂ ಕೂಡ ಅವರು ಕೇಳಿಸಿಕೊಳ್ಳಲಾರದಂಥ ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀವಾದರೂ ಧನ್ಯರು, ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಇವತ್ತಿನ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ. ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯವನ್ನು ನಾವೇನು ಮಾಡಬೇಕಂತೆ, ಸ್ವೀಕರಿಸುವವರು ಆಗಬೇಕು. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯ 14ನೇ ವಚನವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಹಲ್ಲೆಲೂಯಾ. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಫಿಲಿಪ್ಪನ ಕೈ ಮೇಲೆ ಅಪೊಸ್ತಲರು ಫಿಲಿಪ್ಪನ ತಲೆಯ ಮೇಲೆ ತಮ್ಮ ಕರಗಳನ್ನು ಇಟ್ಟು ಸೇವೆಗೋಸ್ಕರವಾಗಿ ಆತನನ್ನು ಕಳುಹಿಸಿದಂಥ ಸಮಯದಲ್ಲಿ, ಆ ಒಂದು ಕಾರ್ಯಕ್ಕೆ ನೇಮಿಸಿದಂಥ ಸಮಯದಲ್ಲಿ, ಅಪೊಸ್ತಲರ ಕೃತ್ಯಗಳ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೌಕಿಕವಾದಂಥ ಕಾರ್ಯಗಳನ್ನು ನಡೆಸುವುದಕ್ಕೋಸ್ಕರವಾಗಿ ಅಪೊಸ್ತಲರು 7 ಮಂದಿ ಸಹಾಯಕರನ್ನು, ಯೌವನಸ್ಥರನ್ನು ಏನು ಮಾಡ್ತಾ ಇದ್ದಾರೆ, ನೇಮಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ನೇಮಿಸಲ್ಪಟ್ಟ ಯೌವನಸ್ಥರಲ್ಲಿ ಒಬ್ಬ ಯೌವನಸ್ಥನ ಹೆಸರೇನ್ರಿ, ಫಿಲಿಪ್ಪ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಫಿಲಿಪ್ಪನ ಕುರಿತಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅವನು ಸಮಾರ್ಯ ಎನ್ನುವಂಥ ಪಟ್ಟಣದ ಕಡೆಗೆ ದೇವರ ಸುವಾರ್ತೆಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ಸಮಾರ್ಯ ಎನ್ನುವಂಥ ಒಂದು ಪಟ್ಟಣದ ಕಡೆಗೆ ಏನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ? ದೇವರ ಸುವಾರ್ತೆಯನ್ನು ನಾನು ತಿಳಿಸಬೇಕು, ದೇವರ ಕುರಿತಾಗಿ ನಾನು ತಿಳಿಸಬೇಕೆನ್ನುವಂಥ ಹಂಬಲವುಳ್ಳವನಾಗಿ, ಆಪೇಕ್ಷೆ ಉಳ್ಳವನಾಗಿ, ದೇವರ ಆತ್ಮನ ವಶವುಳ್ಳವನಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಸುವಾರ್ತೆಯನ್ನು ತಿಳಿಸೋದಕ್ಕೆ ಹೋದಂಥ ಸಮಯದಲ್ಲಿ ಆತನ ಮಾತುಗಳಿಗೆ ಅನೇಕರು ಲಕ್ಷ್ಯವಿಟ್ಟು ಆತನ ಸಂಗತಿಗಳನ್ನು ಏನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗ ಆತನ ಮಾತುಗಳಿಗೆ ಲಕ್ಷ್ಯ ಕೊಟ್ಟರು, ಅನೇಕ ದೆವ್ವಗಳು ಮಹಾಶಬ್ದದಿಂದ ಏನಾಯ್ತು ರೀ, ಆ ಜನರನ್ನು ಬಿಟ್ಟು ಹೋದವು. ಪಾರ್ಶ್ವವಾಯು ರೋಗಿಗಳು ಗುಣ ಹೊಂದಿದ್ರು. ಅಷ್ಟು ಮಾತ್ರವಲ್ಲದೆ ಕುಂಟರು, ರೋಗಿಗಳೆಲ್ಲರೂ ಕೂಡ ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹಳವಾದಂಥ ಸಂತೋಷ ಉಂಟಾಯಿತು. ಎಲ್ಲಿ? ಸಮಾರ್ಯ ಎನ್ನುವಂಥ ಪಟ್ಟಣದಲ್ಲಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಜನರೆಲ್ಲರೂ ಕೂಡ, ಸಮಾರ್ಯದವರು ಈ ಸಂಗತಿಯನ್ನು, ಈ ಒಂದು ಅದ್ಭುತವನ್ನು ನೋಡಿ, ದೇವರ ವಾಕ್ಯ ಮಾಡಿರ್ತಕ್ಕಂಥ ಕಾರ್ಯವನ್ನು ನೋಡಿ ಆ ಜನರೆಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಯಾಕಂದರೆ ದೇವರು ತನ್ನ ಅದ್ಭುತಗಳನ್ನು ಯಾವ ಜನರು ಸ್ವೀಕಾರ ಮಾಡ್ತಾರೋ ಅವರ ಮಧ್ಯದಲ್ಲಿ ಆತ ನಡೆಸುವಂಥ ದೇವರಾಗಿದ್ದಾನೆ. ಅವರು ಏಕ ಮನಸ್ಸುಳ್ಳವರಾಗಿ ಏನು ಮಾಡ್ತಾ ಇದ್ದಾರಂತೆ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ 5ನೇ ವಚನ, ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ರಿ. ಎಂಥ ಮನಸ್ಸಂತೆ? ಒಂದೇ ಮನಸ್ಸು. ಹಲ್ಲೆಲೂಯಾ. ಅನೇಕರು ಏನು ಮಾಡ್ತಾ ಇರ್ತಾರೆ, ಚಂಚಲ ಮನಸ್ಸುಳ್ಳವರಾಗಿರ್ತಾರೆ, ಎರಡು ಮನಸ್ಸುಳ್ಳವರಾಗಿರ್ತಾರೆ, ಎರಡು ಧೋರಣೆ
ಧೋರಣೆ ಉಳ್ಳವರು ಆಗಿರ್ತಾರೆ, ದ್ವಂದ್ವ ಒಂದು ಸ್ಥಿತಿಯಲ್ಲಿ ಜೀವಿಸುವಂಥವ್ರು ಆಗಿರ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಜನರು ಸಂಪೂರ್ಣವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ದೇವರ ಸುವಾರ್ತೆ ಸೇವೆಯನ್ನು ಒತ್ತುಕೊಂಡು ಹೋಗಿರ್ತಕ್ಕಂಥ ಆ ವ್ಯಕ್ತಿಯ ಮಾತುಗಳಿಗೆ ಕಿವಿಗೊಟ್ಟಂಥ ಸಮಯದಲ್ಲಿ ಅವರ ಮಧ್ಯದಲ್ಲಿ ಅನೇಕ ಅದ್ಭುತಗಳು ನಡೀತಾ ಇದ್ದಾವೆ. ದೆವ್ವಗಳು ಮನುಷ್ಯರನ್ನು ಬಿಟ್ಟು ಹೋಗ್ತಾ ಇದ್ದಾವೆ. ದುರಾತ್ಮ ಶಕ್ತಿಗಳ ಕಾಟದಿಂದ ಬೇಸತ್ತಿರ್ತಕ್ಕಂಥ ಜನರಿಗೆ ಬಿಡುಗಡೆ, ವಿಮೋಚನೆ ಆಗ್ತಾ ಇದೆ. ಕಾಲಿರಲಾರ್ದಂತೆ ಕುಂಟ ಹೋದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅನೇಕರು ಸ್ವಸ್ಥತೆಯನ್ನು ಹೊಂದುತ್ತಾ ಇದ್ದಾರೆ. ಪಾರ್ಶ್ವವಾಯು ರೋಗಿಗಳು ಏನಾಗ್ತಾ ಇದ್ದಾರೆ, ಅದರಿಂದ ಬಿಡುಗಡೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರಿಯರೇ, ದೇವರ ಬಲವಾದಂಥ ಶಕ್ತಿ ವಾಕ್ಯ ಹೇಳುವಂಥ ಸಮಯದಲ್ಲೇ ಅವರ ಮೇಲೆ ಬಂದಂಥ ಸಮಯದಲ್ಲಿ ಅವರಿಗೆಲ್ಲರಿಗೂ ಕೂಡ ಬಿಡುಗಡೆ ಆಯಿತು. ಆ ಜನರು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರಂತ್ರಿ, ದೇವರ ವಾಕ್ಯವನ್ನು ಸ್ವೀಕರಿಸ್ತಾ ಇದ್ದಾರೆ. ದೇವರ ವಾಕ್ಯ ನಮಗೋಸ್ಕರವಾಗಿ ಬಂದಿರುವಂಥದ್ದು. ನಾವು ರಕ್ಷಣೆಯನ್ನು ಹೊಂದಬೇಕು. ಆಕಾಶದ ಕೆಳಗಡೆ ಭೂಮಿಯ ಮೇಲೆ ರಕ್ಷಣೆಗೋಸ್ಕರವಾಗಿ ಇಡಲ್ಪಟ್ಟಂಥ ಒಂದೇ ಒಂದು ನಾಮ, ಯೇಸು ಕ್ರಿಸ್ತನ ನಾಮ ಎಂಬುದಾಗಿ ಆ ಜನರು ಗ್ರಹಿಸಿಕೊಳ್ತಾ ಇದ್ದಾರೆ. ತಾವು ಪಾಪಿಗಳು ಎಂಬುದಾಗಿ ಒಪ್ಪಿಕೊಳ್ತಾ ಇದ್ದಾರೆ. ತಾವು ಹಿಡಿದಂಥ ಮಾರ್ಗ ಎಂತಹ ಮಾರ್ಗವಾಗಿದೆ ಎಂಬುದಾಗಿ ಸಂಪೂರ್ಣವಾಗಿ ಅವರು ಗ್ರಹಿಸಿಕೊಳ್ತಾ ಇದ್ದಾರೆ. ಅವರು ದೇವರ ಮಾರ್ಗದ ಕಡೆಗೆ ಬರ್ತಾ ಇದ್ದಾರೆ. ಪ್ರಿಯ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಜನರ ಮಧ್ಯದಲ್ಲಿ ದೇವರು ಅನೇಕ ಆಶ್ಚರ್ಯ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಜರುಗಿಸಿದ ಈ ಸಮಯದಲ್ಲಿ ಅವರು ಈ ವಾಕ್ಯ ಏನು ಹೇಳ್ತಾ ಇದೆ, ಅವರು ಲಕ್ಷ್ಯವಿಟ್ಟು ಏಕ ಮನಸ್ಸುಳ್ಳವರಾಗಿ ದೇವರ ವಾಕ್ಯವನ್ನು ಏನು ಮಾಡಿದ್ರಂತೆ, ಸ್ವೀಕರಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ಯಾವ ರೀತಿಯಾಗಿ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಂಥವರಾಗಿ ದೇವರ ವಾಕ್ಯವನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಕೇಳೋದಕ್ಕೆ ಎಷ್ಟೋ ವರ್ಷಗಳಾಯಿತು, ಎಷ್ಟೋ ದಿವಸಗಳಾಯಿತು, ಆದರೂ ಕೂಡ ನಮ್ಮ ಪ್ರತಿಕ್ರಿಯೆ ಏನಾಗಿದೆ ರೀ, ಅದನ್ನು ಸ್ವೀಕರಿಸಲಾರದಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಏಕ ಮನಸ್ಸು, ದೇವರನ್ನು ಲಕ್ಷ್ಯ ಕೊಟ್ಟು ಯೋಚಿಸುವಂಥ ಮನಸ್ಸು ನಮಗೆ ಬೇಕಾಗಿದೆ. ದೇವರ ವಾಕ್ಯ ಏನಾಗಿದೆ ಎಂಬುದಾಗಿ ಗ್ರಹಿಸಿಕೊಳ್ಳುವಂಥ ಬುದ್ಧಿ ಜ್ಞಾನ ನಮಗೆ ಬೇಕಾಗಿದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಸಮಯದಲ್ಲಿ ಆ ಸಮಾರ್ಯ ಪಟ್ಟಣದವರು ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿದರು. ಅದನ್ನು ತಮಗೋಸ್ಕರವಾಗಿಯೇ ಎಂಬುದಾಗಿ ಅವರು ನೆನೆಸಿದರು. ನಮ್ಮ ಜೀವಿತಕ್ಕೆ ಆಧಾರ, ಆಶ್ರಯ ದೇವರ ವಾಕ್ಯ ಎಂಬುದಾಗಿ ಗ್ರಹಿಸಿಕೊಂಡರು. ವಾಕ್ಯದಿಂದಲೇ ನಮಗೆ ಬಿಡುಗಡೆ, ವಾಕ್ಯದಿಂದಲೇ ನಮಗೆ ಶುದ್ಧಿ, ವಾಕ್ಯದ ಮೂಲಕವಾಗಿ ನಾವು ನಿತ್ಯ ಜೀವನ ಪಡೆಯೋದಕ್ಕೆ ಸಾಧ್ಯ. ವಾಕ್ಯ ಎರಡಂಚಿನ ಖಡ್ಗವಾಗಿ ನಮ್ಮ ಜೀವಿತದಲ್ಲಿ ಸಜೀವವಾದಂಥ ವಾಕ್ಯ ಬಿಡುಗಡೆಯನ್ನು ತರುತ್ತೆ ಎಂಬುದಾಗಿ ಅವರು ನೆನೆಸಿದಂಥವರು. ಆದರೂ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ಆ ಸಮಾರ್ಯ ಪಟ್ಟಣದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದರು. ಪ್ರಿಯ, ಇವತ್ತಿನ ದಿವಸ ಅನೇಕರು ನಾವು ಸ್ವೀಕರಿಸ್ತಾ ಇಲ್ಲ. ಅದಕ್ಕಾಗಿ ಏಕ ಮನಸ್ಸುಳ್ಳವರಾಗಿ ದೇವರ ಮೇಲೆ ಲಕ್ಷ್ಯವಿಡ್ತಾ ಇಲ್ಲ. ಅದಕ್ಕಾಗಿ ಅನೇಕ ಶೋಧನೆಗಳಿಗೆ ನಾವು ಒಳಗಾಗಿದ್ದೇವೆ. ಒಂದು ಸಾರಿ ದೇವರ ವಾಕ್ಯವನ್ನು ನಾವು ಸ್ವೀಕರಿಸೋಣ, ಅದನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವಂಥ ಮಕ್ಕಳಾಗೋಣ. ಆ ಸಮಯದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಜರುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಿಯರಲ್ಲಿ, ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ದೇವರ ವಾಕ್ಯವನ್ನು ನಾವು ಸ್ವೀಕರಿಸುವಂಥವರಾಗಬೇಕು. ಅದನ್ನು ನಾವೇನು ಮಾಡಬೇಕು ರೀ, ಅಕ್ಸೆಪ್ಟ್ ಮಾಡಬೇಕು. ರಿಜೆಕ್ಟ್ ಮಾಡುವಂಥದ್ದು ಅಲ್ಲ. ದೇವರ ವಾಕ್ಯ ಅದು ಶ್ರೇಷ್ಠವಾಗಿರುವಂಥದ್ದು. ಪರಲೋಕದಲ್ಲಿರ್ತಕ್ಕಂಥ ದೇವರು ನರ ಮನುಷ್ಯರಾಗಿರ್ತಕ್ಕಂಥ ನಮ್ಮ ಸಂಗಡ ಮಾತಾಡುವಂಥದ್ದು ಎಷ್ಟು ದೊಡ್ಡದಾಗಿರ್ತಕ್ಕಂಥ ಮಹಾಭಾಗ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಲೋಕದಲ್ಲಿ ಎಲ್ಲೋ ಒಂದು 5 ವರ್ಷ 10 ಒಂದು ಸ್ವಲ್ಪ ದಿವಸಗಳ ಕಾಲ ಇರ್ತಕ್ಕಂಥ ಜನರು ಏನು ಮಾಡ್ತಾರೆ, ಅಧಿಕಾರದಲ್ಲಿ ಅವ್ರು ಇರುವಾಗ ರಿಟೈರ್ಮೆಂಟ್ ಆಗುವವರೆಗೂ ಅವ್ರಿಗೆ ಏನಿರುತ್ತೆ, ಅವ್ರ ಮಾತಿಗೆ ಏನಿರುತ್ತೆ, ಬಲ ಶಕ್ತಿ ಇರುತ್ತೆ. ಹಲ್ಲೆಲೂಯಾ. 5 ವರ್ಷದ ರಾಜಕಾರಣಿಗೆ ತನ್ನ ಅಧಿಕಾರ ಇರೋವರೆಗೆ ಏನಿರುತ್ತೆ, ಬಲ ಶಕ್ತಿ ಇರುತ್ತೆ. ಆದರೆ ನಿತ್ಯ ನಿರಂತರವೂ ಕೂಡ ವಿಶ್ವಾಧಿಕಾರಿ, ಚಕ್ರವರ್ತಿಯಾಗಿರ್ತಕ್ಕಂಥ ದೇವರು ಸದಾಕಾಲ ಯುಗ ಯುಗಾಂತರಗಳಿಂದ ತಲತಲಾಂತರಗಳಿಂದ ನಿವಾಸ ಸ್ಥಾನವಾಗಿ ನಡೆಸುವಂಥ ಆ ಸಿಂಹಾಸನ ಆಸೀನನಾಗಿರ್ತಕ್ಕಂಥ ದೇವರು, ಆತನ ಮಾತುಗಳಿಗೆ ನಾವು ಇನ್ನೂ ಎಷ್ಟೋ ಹೆಚ್ಚಾಗಿ ಏನಾಗಬೇಕು, ನಾವು ಒಳಗಾಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಪ್ರಿಯರೇ, ದೇವರ ವಾಕ್ಯವನ್ನು ಸ್ವೀಕರಿಸುವಂಥ ಮನಸ್ಸು ನಮಗೆ ಬರಬೇಕು. ಸ್ವೀಕರಿಸಿದಾಗ ಆ ಒಂದು ಸಮಾರ್ಯ ಪಟ್ಟಣದಲ್ಲಿ ಇರ್ತಕ್ಕಂಥ ಜನರು ಸಂಪೂರ್ಣವಾಗಿ ಅವರು ದೇವರ ಕಡೆಗೆ ಬಂದಂಥ ಸಮಯದಲ್ಲಿ ಅಲ್ಲಿಗೆ ಯಾರು ಹೋಗ್ತಾ ಇದ್ದಾರೆ, ಪೇತ್ರ ಯೋಹಾನರು ಹೋದಾಗ ಅನೇಕ ಜನರಿಗೆ ದೀಕ್ಷಾ ಸ್ನಾನ ಅವರು ಕೊಡಿಸಿದರು. ಪ್ರಿಯರೇ, ರಕ್ಷಣೆ ಮಾರ್ಗ ಏನೆಂಬುದಾಗಿ ಅವರು ಗ್ರಹಿಸಿಕೊಂಡ್ರು, ಸತ್ಯ ಏನೆಂಬುದಾಗಿ ಅವರು ತಿಳಿದುಕೊಂಡ್ರು, ಸುವಾರ್ತೆ ಯಾಕೆ ಎಂಬುದಾಗಿ ಅವರು ಗ್ರಹಿಸಿಕೊಂಡ್ರು. ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಯಾಕೆ ಹೊರಟು ಬಂದ, ದೇವರು ಮನುಷ್ಯನಾಗಿ ಬರುವಂಥದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನಾಗಿದೆ, ಹಲ್ಲೆಲೂಯಾ, ದೇವರು ಮನುಷ್ಯನಾಗಿ ಯಾಕೆ ಬರಬೇಕು, ಅವೆಲ್ಲವುಗಳನ್ನು ಅವರು ಗ್ರಹಿಸಿಕೊಂಡ್ರು. ಪ್ರಿಯರೇ, ಇವತ್ತಿನ ದಿವಸ ನಾನು ನೀನು ಅದನ್ನು ಗ್ರಹಿಸಿಕೊಳ್ಳೋದಾದರೆ, ದೇವರು ಆತ್ಮಸ್ವರೂಪನಾದಂಥ ದೇವರು, ವಾಕ್ಯವಾಗಿರುವಂಥ ದೇವರು ಯಾಕೆ ಮನುಷ್ಯನಾಗಿ ಲೋಕಕ್ಕೆ ಹೊರಟು ಬಂದ, ಹಲ್ಲೆಲೂಯಾ, ಯಾಕೆ ಆತನು ನನ್ನಂತೆ ನಿನ್ನಂತೆ ಆದ, ಆತನು ನರರಲ್ಲಿ ಒಬ್ಬನು ಯಾಕೆ ಆದ, ಯಾಕ್ರಿ,
ನಮ್ಮೆಲ್ಲರ ಶಿಕ್ಷೆಯನ್ನು ತಾನು ಹೊಂದಿಕೊಳ್ಳುವುದಕ್ಕಾಗಿ, ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಆತನು ನಮ್ಮ ಸ್ಥಾನವನ್ನು ತೆಗೆದುಕೊಂಡ. ತನ್ನ ಸ್ಥಾನವನ್ನು ನಾವೆಲ್ಲರೂ ಕೂಡ ಹೊಂದಿಕೊಳ್ಳಬೇಕೆನ್ನುವಂಥ ಉದ್ದೇಶದಿಂದ, ಅದಕ್ಕಾಗಿ ಆತನ ಶಿಲುಬೆಯ ಘೋರ ಕ್ರೂರವಾದಂಥ ಶಿಕ್ಷೆಯನ್ನು ಅನುಭವಿಸುವುದಕ್ಕಾಗಿಯೂ ಕೂಡ ಆತನ ಏನು ಮಾಡಿದ್ನ ರೀ, ಸಿದ್ಧನಾದ ಪ್ರಿಯರೇ. ಕಾರಣ ಒಂದೇ, ಮನುಷ್ಯರೆಲ್ಲರನ್ನ ತಾನು ಉಂಟು ಮಾಡಿದ ಮಾನವ ಜನಾಂಗವನ್ನೆಲ್ಲ ಆತನು ಪರಿಪೂರ್ಣವಾಗಿ ಪ್ರೀತಿಸಿದ. ತನ್ನ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ದೇವರು ಏನು ಮಾಡಿದ, ಪ್ರೀತಿಸಿದ ಪ್ರಿಯರೇ. ನಾವಾದರೂ ಏನಾದರೂ ಯಾರಾದರೂ ಕೊಟ್ಟರೆ, ಏನಾದರೂ ಒಂದು ವೇಳೆ ಏನಾದರೂ ಕೊಡ್ತಾರಂತಂದರೆ ಅವ್ರನ್ನ ನಾವು ಪ್ರೀತಿಸ್ತೀವಿ. ಹಲ್ಲೆಲೂಯಾ. ಎಂಥ ಪ್ರೀತಿ ನಮ್ಮದು, ಎಂಥ ಪ್ರೀತಿ ರೀ, ಎಂಥ ಪ್ರೀತಿ ನಮ್ಮದು. ಏನಾದರೂ ಆಸೆ ಉಳ್ಳಂಥ ಪ್ರೀತಿಯಾಗಿರುತ್ತೆ. ಹೆಂಗಿರುತ್ತೆ ರೀ, ಅವರಿಂದ ಏನಾದರೂ ಬರುತ್ತೆ ಅಂತಂದ್ರೆ ಅವ್ರ ಸಂಗಡ ನಾವು ಒಳ್ಳೆ ರೀತಿಯಲ್ಲಿ ಇರ್ತೀವಿ. ಆದರೆ ದೇವರ ಪ್ರೀತಿ ಎಂಥ ಪ್ರೀತಿ ಇರೋದು, ಸ್ವಾರ್ಥಭರಿತವಾದಂಥ ಪ್ರೀತಿ ಅಲ್ಲ, ಮನುಷ್ಯನ ರೀತಿಯಲ್ಲಿ ನಿಸ್ವಾರ್ಥವಾಗಿ ದೇವರು ಮನುಷ್ಯರನ್ನು ಪ್ರೀತಿಸಿದ. ತ್ಯಾಗಮಯಿಯಾದಂಥ ದೇವರು ಮನುಷ್ಯರ ಸ್ಥಾನವನ್ನು ತಾನು ತೆಗೆದುಕೊಳ್ಳುವುದಕ್ಕಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಏನು ಮಾಡಿದ, ಹೊರಟು ಬಂದು ರಕ್ತದ ಮಾಂಸದ ಮುದ್ದೆಯಾಗಿ ಆತನು ನಮ್ಮೆಲ್ಲರ ಶಿಕ್ಷೆಯನ್ನು ತನ್ನ ಮೇಲೆ ಹೊತ್ತುಕೊಂಡು. ಅದರ ಸಲ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳುತ್ತೆ, ತನ್ನ ಮಕ್ಕಳು ರಕ್ತ ಮಾಂಸಧಾರಿಗಳಾದಂತೆಯೇ ಆತನು ಅವರಂತೆಯೇ ಆದನು ಎಂಬುದಾಗಿ. ಯಾರಂತೆ? ದೇವರು ರಕ್ತ ಮಾಂಸಧಾರಿಯಾಗಿ ಆತನ ಈ ಲೋಕಕ್ಕೆ ಬಂದು ಸೈತಾನನ ಎಲ್ಲ ಕಾರ್ಯಗಳನ್ನು ಏನು ಮಾಡಿದ್ದಾರೆ, ಲಯಪಡಿಸಿದ. ಮನುಷ್ಯರಿಗೆ ಸ್ವಾತಂತ್ರ್ಯವನ್ನು, ವಿಮೋಚನೆಯನ್ನು, ಬಿಡುಗಡೆಯನ್ನು ಕೊಟ್ಟ. ಆ ಫಿಲಿಪ್ಪಿ ಹೇಳಿದಂಥ ಮಾತುಗಳನ್ನು ಕೇಳಿರ್ತಕ್ಕಂಥ ಆ ಸಮಾರ್ಯ ಪಟ್ಟಣದವರು ದೇವರ ವಾಕ್ಯವನ್ನು ಸ್ವೀಕರಿಸಿರಿ. ಇವತ್ತು ನಾನು ನೀನು ಏನಾಗಿದ್ದೀವಿ? ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ನಾವು ಸ್ವೀಕರಿಸುವಂಥವರು ಆಗಿದ್ದೀವಾ, ಅಥವಾ ಅದಕ್ಕೆ ಧಿಕ್ಕಾರ ಕೂಗ್ತಾ ಇದ್ದೀವಾ? ನಮ್ಮ ಜೀವಿತ ಯಾವ ರೀತಿಯಾಗಿದೆ? ನಮ್ಮ ಜೀವಿತ ಬದಲಾವಣೆ ಆಗ್ತಾ ಇದೆ. ನಾವು ವಾಕ್ಯ ಕೇಳಿದಾದ ಮೇಲೆಯೂ ಕೂಡ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಯಲ್ಲಿ ಮುಳುಗಿ ಹೋದಂಥ ಸ್ಥಿತಿಯಲ್ಲಿದ್ದೀವಾ, ಅಥವಾ ಆತ್ಮೀಯ ಜೀವಿತದಲ್ಲಿ ಜೀವಿಸುವಂಥವರು ಆಗಿದ್ದೀವಿ? ಎರಡನೇದಾಗಿ ನಾವು ನೋಡೋಣ ಪ್ರಿಯರೇ, ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕಂತೆ, ನಾವು ಅದನ್ನು ನಂಬುವರಾಗಬೇಕು. ಏನು ಮಾಡಬೇಕ್ರಿ? ನಾವು ನಂಬಬೇಕು. ದೇವರ ವಾಕ್ಯವನ್ನು ಸ್ವೀಕರಿಸುವಂಥದ್ದು ಮಾತ್ರವಲ್ಲ, ನಾವು ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಏನು ಮಾಡಬೇಕ್ರಿ, ನಂಬುವವರಾಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದ್ಸಾರಿ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಏಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಅನೇಕರು ಏನು ಮಾಡಿದ್ರಂತೆ, ದೇವರ ವಾಕ್ಯವನ್ನು ಕೇಳಿ ಅದನ್ನು ಏನು ಮಾಡಿದ್ರಂತೆ, ನಂಬಿದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಬೀಜವನ್ನು ನಾವು ಭೂಮಿಯಲ್ಲಿ ಬಿತ್ತಿದಾಗ ಏನಾಗುತ್ತೆ? ಅದು ಬೀಜವಾಗಿ ಇರುತ್ತಾ, ಅದು ಸಾಯುತ್ತಾ? ಹೇಳ್ರಿ. ಬೀಜ ನಾವೆಲ್ಲರೂ ಕೂಡ ಏನಾಗಿದ್ದೇವೆ, ವ್ಯವಸಾಯ ಮಾಡುವಂಥವ್ರಾಗಿದ್ದೇವೆ. ಒಂದು ಬೀಜ ಜೋಳದ ಕಾಳನ್ನು ಹಾಕಿದಾಗ ಜೋಳದ ಕಾಳು ಇರುತ್ತಾ, ಅದು ಸಾಯುತ್ತೆ. ಸತ್ತ ಮೇಲೆ ಅದರಿಂದ ಏನಾಗುತ್ತೆ, ಹೊಸದಾದಂಥ ಬೆಳೆ ಎನ್ನುವಂಥದ್ದು ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿಯವರು ಹೇಳಿದ್ರು ಏನಂತ ಹೇಳಂದ್ರೆ, ಮನುಷ್ಯನು ಏನಾಗ್ತಾನ್ರಿ, ಬೀಜದೋಪಾದಿಯಲ್ಲಿ ಭೂಮಿ ಒಳಗಡೆ ಏನಾಗ್ತಾನೆ, ಬಿತ್ತಲ್ಪಡ್ತಾನೆ. ಹಲ್ಲೆಲೂಯಾ. ಯಾವ ಮನುಷ್ಯನು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕಂತೇಳಿ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಸಂಪಾದನೆ ಮಾಡಿಕೊಂಡು ಯೇಸು ಕ್ರಿಸ್ತನನ್ನು ನಂಬಿ ಈ ಲೋಕದಲ್ಲಿ ನಡೆದುಕೊಂಡಿರ್ತಾನೋ ಆ ವ್ಯಕ್ತಿ ಏನಾಗ್ತಾನೆ, ಸ್ವಾಮಿ ಮಧ್ಯಾಕಾಶದಲ್ಲಿ ಬರುವಾಗ ತನ್ನ ಸಭೆಗೋಸ್ಕರವಾಗಿ ಅವರೆಲ್ಲರೂ ಕೂಡ ಏನಾಗ್ತಾರೆ, ಎದ್ದು ಬರ್ತಾರೆ. ಯಾರು ಎದ್ದು ಬರ್ತಾರೆ? ಕ್ರಿಸ್ತನಲ್ಲಿ ಸಾವನ್ನು ಹೊಂದಿದವರು, ಅಂದರೆ ನಿದ್ರೆಗೆ ಜಾರಿದಂಥವ್ರು ಎಂಬುದಾಗಿ ನಾವು ಸತ್ಯವೇದದ ಪ್ರಕಾರವಾಗಿ ನಾವು ಭಾಷೆಯಲ್ಲಿ ನಾವು ನೋಡುವಂಥವರಾಗಿರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೆ ದೇವರು ಹೇಳಿರುವಂಥದ್ದು ಏನ್ರಿ, ಬೀಜ ಯಾವ ರೀತಿಯಾಗಿ ಸತ್ತು ಮೇಲಕ್ಕೆ ಒಂದು ಹೊಸದಾದಂಥ ಬೀಜವಾಗಿ ಹೊರಗಡೆ ಬರುತ್ತೋ, ತೆನೆಯಾಗಿ ಹೊರಗಡೆ ಬರುತ್ತೋ, ಅದೇ ರೀತಿಯಾಗಿ ಮನುಷ್ಯರು ಕೂಡ ಏನಾಗ್ತಾರೆ, ಶರೀರದಲ್ಲಿ ಬಿತ್ತಲ್ಪಡ್ತಾರೆ. ಈ ಶರೀರ ಏನಾಗುತ್ತೆ, ಬಿತ್ತಲ್ಪಡುತ್ತೆ. ಅವರು ಮಹಿಮೆ ಶರೀರವಾಗಿ ಅವ್ರು ಏನಾಗ್ತಾರೆ,
ಎಬ್ಬಿಸಲ್ಪಡ್ತಾರೆ ಪ್ರೇರೆ. ಅದು ದೇವರು ಮಾಡುವಂಥ ಮಹಾಕಾರ್ಯ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ನಂಬಿದರು, ಈ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಅಪೊಸ್ತಲರು ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಮನುಷ್ಯರು ಎದ್ದು ಬರುವಂಥದ್ದು ನಿಜ ಎಂಬುದಾಗಿ. ಯೇಸು ಕ್ರಿಸ್ತನು ಕೂಡ ಸತ್ತು ಹೋದ, ಆತನು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ 3ನೇ ದಿವಸದಲ್ಲಿ ಆತನು ಯಾವ ರೀತಿಯಾಗಿ ಎದ್ದು ಬಂದು, ಅದೇ ರೀತಿಯಾಗಿ ಆತನನ್ನು ನಂಬುವ ಪ್ರತಿಯೊಬ್ಬರನ್ನು ಕೂಡ ಆತನು ಎಬ್ಬಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಮೋಕ್ಷವನ್ನ ಯಾವುದು ಸ್ವರ್ಗ ಎಂಬುದಾಗಿ ನೆನೆಸ್ತೀವೋ, ಯಾವುದು ಪರಲೋಕ ಎಂಬುದಾಗಿ ನೆನೆಸ್ತೀವೋ, ಯಾವುದು ಈ ಒಂದು ಏನಂತ ಹೇಳ್ತೀವಿ ದೇಹದ ವಿಮೋಚನೆ ಎಂಬುದಾಗಿ ನಾವು ಹೇಳ್ತೀವೋ, ಆ ಕಾರ್ಯ ಈ ಸಂಗತಿಯನ್ನು ಏನು ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಯಾರ್ರೀ? ಅಪೊಸ್ತಲರು ತಿಳಿಸುವಂಥ ಸಮಯದಲ್ಲಿ ಅನೇಕರು ಅದಕ್ಕೆ ಎದುರು ತಿರುಗಿದರು. ಆದರೆ ಅವರಲ್ಲಿ ಅನೇಕರು ಏನು ಮಾಡಿದ್ರಂತೆ, ಕೆಲವರು ನಂಬಿದರು ಎಂಬುದಾಗಿ ಹೇಳುತ್ತೆ ವಾಕ್ಯ. ಏನು ಮಾಡಿದ್ರಂತೆ? ನಂಬಿದರು. ಇವರು ವಾಕ್ಯ ಹೇಳುವಂಥ ಸಮಯದಲ್ಲಿ ಆ ವಾಕ್ಯವನ್ನು ಅವರು ತೆಗಳಬೇಕಾಗಿತ್ತು, ಆ ವಾಕ್ಯಕ್ಕೆ ವಿರೋಧವಾಗಿ ಮಾತುಗಳನ್ನು ಮಾತಾಡಬೇಕಾಗಿತ್ತು. ಆದರೆ ಸುಮಾರು 5,000ವರೆಗೆ ಯಾರಂದ್ರೆ ಪುರುಷರು ನಂಬಿದ್ರು ಎಂಬುದಾಗಿ ಹೇಳುತ್ತೆ ವಾಕ್ಯ. ಎಷ್ಟು ಸಾವಿರ ರೀ? 5,000 ಪುರುಷರು. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಯೇಸು ಸ್ವಾಮಿ ಈ ಒಂದು ಲೋಕವನ್ನು ಬಿಟ್ಟು ಆತನು ಹೋಗೋದಕ್ಕಿಂತ ಹೋದಂಥ ಸಮಯದಲ್ಲಿ, ಹಲ್ಲೆಲೂಯಾ, ಈ ಅಪೊಸ್ತಲರ ಮೇಲೆ ಒಂದು ಭಾರ ಬಾಧ್ಯತೆ ಇದೆ. ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಅವರು ಸುವಾರ್ತೆಯನ್ನು ಸಾರಬೇಕಾಗಿದೆ. ಲೋಕದ ಎಲ್ಲ ಜನರಿಗೆ ಸತ್ಯವನ್ನ ತಿಳಿಸಬೇಕಾಗಿದೆ. ಈ ಸುವಾರ್ತೆ ಯಹೂದ್ಯರ ಮೂಲಕವಾಗಿ ರಕ್ಷಣೆ ಅನ್ನುವಂಥದ್ದು ಬಂದಾಗಲೂ ಕೂಡ ಎಲ್ಲ ಜನರಿಗೆ ಏನು ಕೊಡುವಂಥದ್ದಾಗಿದೆ ರೀ? ವಿಮೋಚನೆಯನ್ನು ಕೊಡುವಂಥದ್ದು. ಯಾರು ನಂಬುವವರಿಗೆಲ್ಲರಿಗೂ ಕೂಡ ಅದೇನು ಮಾಡುತ್ತೆ ರೀ? ರಕ್ಷಣೆಯನ್ನು ಕೊಡುವಂಥದ್ದಾಗಿದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಜನರು ಸ್ವಾಮಿಯ ಮಾತುಗಳನ್ನು, ಆ ಅಪೊಸ್ತಲರು ಹೇಳುವಂಥ ಮಾತುಗಳನ್ನು ಅವರು ಸಂಪೂರ್ಣವಾಗಿ ನಂಬಿದರು ಪ್ರಿಯರೇ. ಸತ್ತವರು ಎದ್ದು ಬರುವರು ಎಂಬುದು ಇದೇ ನಿಜವಾಗಿರ್ತಕ್ಕಂಥ ಒಂದು ಸ್ಥಿತಿ. ಯಾವ ರೀತಿಯಾಗಿ ಯೇಸು ಸ್ವಾಮಿ ಸತ್ತು ಉಣಲ್ಪಟ್ಟು ತಿರುಗಿ ಎದ್ದು ಬಂದನು, ಆತನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬರನ್ನು ಕೂಡ ಆತನ ಏನು ಮಾಡ್ತಾನೆ? ಎಬ್ಬಿಸ್ತಾನೆ ಪ್ರಿಯರೇ. ಅದಕ್ಕಾಗಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಪ್ರಿಯರೇ, ಸ್ವಾಮಿಯವರು ಈ ರೀತಿಯಾಗಿ ಹೇಳ್ತಾರೆ. ಒಂದ್ಸಾರಿ ಓದಿಕೊಳ್ಳೋಣ ವಚನವನ್ನು. ಐವತ್ತೈದನೇ ವಚನ. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನೂ ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಅದರಂತೆ ನನ್ನನ್ನು ತಿನ್ನುವವನು ನನ್ನಿಂದ ಜೀವಿಸುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಕಡೆಗೆ ನಾವು ನೋಡ್ತೀವಿ, ಏನಂತ ಹೇಳಂತಂದರೆ, ಯಾರು ತಿನ್ನುವರು ಅವರು ಸದಾಕಾಲ ಬದುಕುವರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡೋಣ, ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. 54ನೇ ವಚನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ಯಾರು ಆತನನ್ನು ನಂಬಿ ರಕ್ಷಣೆ ಹೊಂದಿ ಒಂದು ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನ ಮಕ್ಕಳಾಗಿ ಆ ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವವರು ಯಾರಿರ್ತಾರೋ ಅವ್ರನ್ನ ದೇವ್ರ ವಾಕ್ಯ ಹೇಳ್ತದೆ, ಏನಂತ ಹೇಳ್ರಿ? ಕಡೇ ದಿವಸದಲ್ಲಿ ಎಬ್ಬಿಸುವೆನು. ಅದಕ್ಕಂದರೆ ಸ್ವಾಮಿ ಅವರಲ್ಲಿರ್ತಾನೆ, ಅವರು ಸ್ವಾಮಿಯಲ್ಲಿ ಇರ್ತಾರೆ ಎಂಬುದಾಗಿ ಒಂದು ಅನ್ಯೋನ್ಯತೆಯ ಸಂಬಂಧದ ಕುರಿತಾಗಿ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಈ ಸಮಯದಲ್ಲಿ ನಮ್ಮ ಜೀವಿತ ಯಾವ ರೀತಿಯಾಗಿದೆ, ದೇವರ ವಾಕ್ಯವನ್ನು ನಾವು ಸ್ವೀಕಾರ ಮಾಡಿದೀವ, ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ, ನಾವು ನಂಬುತ್ತಾ ಇದ್ದೀವ ದೇವರ ವಾಕ್ಯವನ್ನು, ದೇವರ ವಾಕ್ಯ ಏನಾಗಿದೆ ಎಂಬುದಾಗಿ ಗ್ರಹಿಸಿಕೊಳ್ಳಲಾರದಂಥ ಸ್ಥಿತಿಯಲ್ಲಿ ನಾವಿದ್ದೀವ. ಒಂದು ಸಾರಿ ನಮ್ಮ ಜೀವಿತವನ್ನು ನಾವೇನು ಮಾಡಬೇಕು? ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯರೇ. ಆ ಜನರು ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಏನು ಮಾಡಿದ್ರು ಅಂತ ಹೇಳುತ್ತೆ ವಾಕ್ಯ. ಸಂಪೂರ್ಣವಾಗಿ ಅವ್ರು ಏನು ಮಾಡಿದ್ರು ರೀ? ನಂಬಿದ್ರು. ಏನು ಮಾಡಿದ್ರಂತೆ? ದೇವರ ವಾಕ್ಯವನ್ನು ಅವರು ನಂಬಿದರು. ದೇವರ ವಾಕ್ಯವನ್ನು ಅವರು ನಂಬಲಾರದೆ ಇರಲಿಲ್ಲ. ಅವರಲ್ಲಿ ಅನೇಕರು ವಿರುದ್ಧವಾಗಿದ್ದರೂ ಕೂಡ ಕೆಲವು ಜನರು, 5,000ದಷ್ಟು ಜನರು ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ನಂಬಿದ್ರು. ಅದು ಏನಾಗಿದೆ ಎಂಬುದಾಗಿ ತಿಳಿದುಕೊಂಡ್ರು. ಸತ್ತವರು ಎದ್ದು ಬರ್ತಾರೆ. ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ಮಧ್ಯ ಆಕಾಶದಲ್ಲಿ ಆ ಒಂದು ತುತ್ತೂರಿಯ ಧ್ವನಿ ಆಗುವಂಥ ಸಮಯದಲ್ಲಿ ದೇವದೂತರು ಏನು ಮಾಡ್ತಾರೆ ರೀ?
ಎಲ್ಲ ಕಡೆಗೆ ಭೂಮಿಯ 4 ದಿಕ್ಕುಗಳಿಂದ ಏನು ಮಾಡ್ತಾರಂತೆ, ಜನರನ್ನು ಕೂಡಿಸ್ತಾರೆ ಪ್ರಿಯರೇ. ಯಾರನ್ನು ಕೂಡಿಸ್ತಾರೆ? ಜನರನ್ನು ಕೂಡಿಸ್ತಾರೆ. ಮೊದಲು ಸತ್ತು ಹೋದವರು ಎದ್ದು ಬರ್ತಾರೆ. ಎರಡನೇದಾಗಿ ಜೀವದಿಂದಿರುವ ನಾವು ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಡೆ ಆತನನ್ನು ನಾವೇನು ಮಾಡ್ತೀವಿ, ಸೇರಿಕೊಳ್ತೀವಿ ಪ್ರಿಯರೇ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ನಾವು ಆತನನ್ನು, ಆ ವಾಕ್ಯವನ್ನು ನಂಬುವವರಾಗಿ ನಾವು ಇರಬೇಕು. ಮೂರನೇದಾಗಿ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿರ್ಬೇಕಂತಂದರೆ, ಒಂದು ಸಾರಿ ನಾವು ನೋಡೋಣ. 119ನೇ ಕೀರ್ತನೆ 129ನೇ ವಚನ. ದೇವರ ವಾಕ್ಯವನ್ನು ನಾವು ಕೈಕೊಳ್ಳುವವರು ಕೂಡ ಆಗಿರಬೇಕು. ಕೊನೆಯದಾಗಿ 119ನೇ ಕೀರ್ತನೆ 129ನೇ ವಚನ. ಹಲ್ಲೆಲೂಯಾ. ನಿನ್ನ ಕಟ್ಟಳೆಗಳು ಮಹತ್ವವುಳ್ಳವುಗಳೇ, ಪೂರ್ಣ ಹೃದಯದಿಂದ ಅವುಗಳನ್ನು ಕೈಕೊಳ್ಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೇವಲ ಸ್ವೀಕರಿಸುವಂಥದ್ದು ಮಾತ್ರವಲ್ಲ, ಕೇವಲ ನಂಬುವಂಥದ್ದು ಮಾತ್ರವಲ್ಲ, ಅದನ್ನು ಕೈಕೊಳ್ಳುವಂಥವರು ಕೂಡ ಆಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನೀನು ಶಾರೀರಿಕವಾಗಿಯೂ ಶುದ್ಧವಾಗಿರಬೇಕು. ಅಂದರೆ ಏನ್ರಿ? ಶರೀರದ ಮೂಲಕವಾಗಿ ಪಾಪಗಳನ್ನು ಮಾಡಬಾರ್ದು. ಹಲ್ಲೆಲೂಯಾ. ನಿನ್ನ ದೇಹವನ್ನು ಕೆಡಿಸಿಕೊಳ್ಳಬಾರ್ದು. ನಿನ್ನ ದೇಹವನ್ನು ಕೆಡಿಸುವಂಥ ಕೆಲವೊಂದು ಸಾಧನಗಳಿದ್ದಾವೆ ಈ ಲೋಕದಲ್ಲಿ. ನಿನ್ನನ್ನು ಪಾಪದ ಕಡೆಗೆ ಪ್ರೇರೇಪಿಸುವಂಥವುಗಳಿದ್ದಾವೆ ಕೆಲವೊಂದು. ನಿನ್ನ ಮಾತುಗಳಾಗಿರ್ಬೋದು, ನಡತೆ ಆಗಿರ್ಬೋದು, ನೀನು ಮಾಡುವಂಥ ದುರ್ಚಟಗಳು, ದುರ್ಭಾಷೆ, ದುರ್ನಡತೆ, ಇಂಥವುಗಳನ್ನು ಸಂಪೂರ್ಣವಾಗಿ ನೀವು ಕೇಳಿದಾಗ ಅವುಗಳನ್ನು ಬಿಡಬೇಕು. ಕುಡಿಕತನ ಇದ್ದರೆ ಆ ಕುಡಿಕತನ ದೇವರಿಗೆ ಇಷ್ಟ ಇಲ್ಲ. ಏನಂತ ಹೇಳಿ, ಧೂಮಪಾನ ಇದ್ದರೆ ಧೂಮಪಾನ ಇಷ್ಟ ಇಲ್ಲ. ಭಯಂಕರವಾಗಿರ್ತಕ್ಕಂಥ ತಂಬಾಕು, ಗುಟ್ಕಾ, ಇನ್ನೊಂದು ಮುನ್ನೊಂದು, ಅವು ಯಾವ್ಯಾವ ವಿಧವೋ ಕೆಟ್ಟದ್ದು ಎಂಬುದಾಗಿ ನಿನಗೆ ಯಾವುದು ಗೊತ್ತಿದೆಯೋ ಅವುಗಳನ್ನು ಬಿಡಬೇಕು. ವಾಕ್ಯ ಕೇಳಿದಾಗ ಅವಾಗ ಮಾತ್ರ ಹೌದಪ್ಪ ಬಿಡಬೇಕಂತೇಳಿ ಮನಸ್ಸು ಮಾಡಿ ಆಮೇಲೆ ಮತ್ತೆ ಪುನಃ ಯಥಾವಿಧಿಯಾಗಿ ಅದನ್ನೇ ಮಾಡ್ತಾ ಇದ್ದರೆ ದೇವರ ವಾಕ್ಯವನ್ನು ನಾವು ಕೈಕೊಂಡು ನಡೆದ ರೀತಿಯಲ್ಲಿ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಸೃಷ್ಟಿಕರ್ತನಾದ ದೇವರು ಒಬ್ಬಾತನಿದ್ದಾನೆ. ಆ ಒಬ್ಬಾತನ ದೇವರ ಸ್ವರಕ್ಕೆ ನಾವು ಕಿವಿಗೊಟ್ಟರೆ ನಮ್ಮ ಜೀವಿತ ಆಶೀರ್ವದಿಸಲ್ಪಡುತ್ತೆ ಎಂಬುದಾಗಿ ಆ ದೇವರು ಯಾರಂತೇಳಿ ನಾನು ನೀನು ತಿಳಿದುಕೊಳ್ಳಬೇಕು. ಆತನ ಲಕ್ಷಣ ಏನಾಗಿದೆ, ಗುಣಲಕ್ಷಣ ಏನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಮಳೆ ಬರ್ತಾ ಇದೆ, ಕಾಲಗಳು ಮಾರ್ಪಾಟ ಆಗ್ತಾ ಇದ್ದಾವೆ, ಜೀವಿತ ಮುಂದೆ ಹೋಗ್ತಾ ಇದೆ, ನಿಲ್ಲುತ್ತಾ ಇಲ್ಲ. ಇದರ ಹಿಂದೆ ಯಾರೋ ಒಬ್ರು ಇದ್ದಾರೆ. ಆ ಇರುವಂಥವ್ರು ಯಾರು ಅಂತೇಳಿ ನಾವು ಏನು ಮಾಡ್ಬೇಕ್ರಿ, ಗ್ರಹಿಸಿಕೊಳ್ಬೇಕು ಪ್ರಿಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥದ್ದು ಮಾತ್ರವಲ್ಲ, ಸ್ವೀಕರಿಸುವಂಥದ್ದು ಮಾತ್ರವಲ್ಲ, ನಂಬುವಂಥದ್ದು ಮಾತ್ರವಲ್ಲ, ಅದನ್ನು ಕೈಕೊಂಡು ನಡೆಯುವವರು ನಾವು ಆಗಬೇಕು. ಯಾವುದು ದೇವರು ಸತ್ಕಾರ್ಯಗಳನ್ನು ಮಾಡು ಎಂಬುದಾಗಿ ಹೇಳಿದನೋ ಆ ಸತ್ಕಾರ್ಯಗಳನ್ನು ನಾವು ಮಾಡುವವರಾಗಬೇಕು. ಯಾವುದಕ್ಕೆ ದೇವರು ಒಳಗಾಗಿ ನೀವು ಜೀವಿಸ್ರಿ ಅಂತ ಹೇಳಿದನೋ ಅವುಗಳಿಗೆ ಒಳಗಾಗಿ ನಾವು ಜೀವಿಸುವಂಥ ಮಕ್ಕಳು ನಾವು ಆಗಬೇಕು. ಕೆಟ್ಟದ್ದನ್ನು ಬಿಡಬೇಕು, ಒಳ್ಳೆಯದನ್ನು ಮಾಡಬೇಕು. ದೇವರು ಹೇಳಿದಂಥ ಮಾರ್ಗದಲ್ಲಿ ಸ್ಥಿರವಾಗಿ ನಡೆಯುವಂಥ ಮನಸ್ಸುಳ್ಳವರಾಗಿ ನಾವು ಇರಬೇಕು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಮೂರನೇದಾಗಿ ನಾವು ಅದನ್ನು ಕೈಕೊಂಡು ನಡೆಯುವಂಥವ್ರಾಗಬೇಕು. ಏನು ಮಾಡ್ಬೇಕ್ರಿ? ಕೈಕೊಂಡು ನಡೆಯುವಂಥವ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಮೇಷ್ಟ್ರು ಪಾಠಗಳನ್ನು ಹೇಳ್ತಾ ಇರ್ತಾರೆ, ಮೇಷ್ಟ್ರು ಪಾಠ ಅಂತೂ ಕರೆಕ್ಟಾಗಿ ಹೇಳ್ತಾರೆ. ಒಂದು ವೇಳೆ ಕೇಳುವಂಥ ಮಕ್ಕಳು ಹೋಮ್ವರ್ಕ್ಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಲಾರ್ದೆ, ಅಭ್ಯಾಸ ಮಾಡಲಾರ್ದೆ, ಚಟುವಟಿಕೆ ಮಾಡಲಾರ್ದೆ, ಕೇವಲ ಓದ್ನೆ ಬಂದೆ ಕುಂತ್ನೆ ಮಾಡಿದ್ನೆ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಎಕ್ಸಾಮ್ ಸಮಯದಲ್ಲಿ ಏನಾಗ್ತಾರೆ ರೀ ಅವರು, ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಪ್ರಿಪ್ರೇಷನ್ ನಡೆಸಲಾರದೆ ಇದ್ದರೆ ಏನು ಮಾಡ್ತಾರೆ, ಅವರು ಫೇಲ್ ಆಗ್ತಾರೆ. ಹಲ್ಲೆಲೂಯಾ. ಪ್ರೈಸ್. ಯಾಕೆ ಫೇಲ್ ಆದ್ರೆ ಅಂತೇಳಿ ಕೇಳಿದ್ರೆ ಏನು, ಎಲ್ಲರೂ ಫೇಲ್ ಆಗಿರಲ್ಲ ಸ್ಕೂಲಲ್ಲಿ. ಯಾರೋ ಒಬ್ಬರು ಇಬ್ಬರು ಅಥವಾ ಒಂದು 5 ಜನ 10 ಜನ ಏನಾಗಿರ್ತಾರೆ, ಫೇಲ್ ಆಗಿರ್ತಾರೆ. ಯಾಕೆ ಫೇಲ್ ಆಗಿರ್ತಾರೆ ಹೇಳ್ರಿ? ಉಳಿದವ್ರು ಯಾಕೆ ಪಾಸ್ ಆಗಿರ್ತಾರೆ, ಇವ್ರು ಮಾತ್ರ ಯಾಕೆ ಫೇಲ್ ಆಗಿರ್ತಾರೆ? ಇವರು ಸ್ಕೂಲಿಗೆ ಹೋಗಿರ್ತಾರೆ, ಇವರು ಮಾಸ್ಟರ್ ಹೇಳೋದು ಕೇಳಿರ್ತಾರೆ, ಆದರೆ ಅದನ್ನು ಅವ್ರು ಏನು ಮಾಡಿರಲ್ಲ, ಯಾವ್ದು ಮಾಡಬೇಕಾಗಿತ್ತು ಅದನ್ನು ಮಾಡಿರಲ್ಲ. ಸಮಯವನ್ನು ಲೋಕಕ್ಕೆ ಕೊಟ್ಟಿರ್ತಾರೆ, ಹರಟೆಗೆ ಕೊಟ್ಟಿರ್ತಾರೆ, ಟಿ ವಿಗೆ ಕೊಟ್ಟಿರ್ತಾರೆ, ಸಿನಿಮಾ ಸೀರಿಯಲ್ಗೆ, ಮೊಬೈಲಿಗೆ ಕೊಟ್ಟಿರ್ತಾರೆ. ಸಮಯವನ್ನು ಏನು ಮಾಡಿರಲ್ಲ, ಸದ್ವಿನಿಯೋಗ ಮಾಡಿರಲ್ಲ. ಸರಿಯಾದ ರೀತಿಯಲ್ಲಿ ಓದಿರೋದಿಲ್ಲ, ಸರಿಯಾದ ರೀತಿಯಲ್ಲಿ ಮಾಡಬೇಕಾದ ಕೆಲಸವನ್ನು ಮಾಡದೆ ಬೇಡವಾದಂಥ ಕೆಲಸವನ್ನು ವಿದ್ಯಾರ್ಥಿ ಜೀವಿತದಲ್ಲಿ ಮಾಡಿದ ಕಾರಣಕ್ಕಾಗಿ ಅವ್ರು ಏನಾಗಿರ್ತಾರೆ ರೀ, ಫೇಲ್ ಆಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ಸಹೋದರಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯವನ್ನು ನೀನು ಕೇಳಿಸಿಕೊಂಡಾಗಲೂ ಕೂಡ ಅದನ್ನು ನಿನ್ನ ಜೀವಿತದಲ್ಲಿ ನೀನು ಅಳವಡಿಸಿಕೊಂಡು ನಡೆಯಲಾರದೆ ಹೋದರೆ, ಕೈಕೊಂಡು ಜೀವಿಸಲಾರದೆ ಹೋದರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಗೊಬ್ಬರ ತೆಗೆದುಕೊಂಡು ಬರ್ತೀಯ ನೀನು ಪಟ್ಟಣಕ್ಕೆ, ಅಂಗಡಿಗೆ ಹೋಗಿ ತೆಗೆದುಕೊಂಡು ಬಂದಿದ್ದು ಮನೆಯಲ್ಲಿ ಇಟ್ಟರೆ ಪ್ರಯೋಜನ ಇಲ್ಲ. ತೆಗೆದುಕೊಂಡು ಬಂದಂಥ ಗೊಬ್ಬರವನ್ನು ನೀನೇನು ಮಾಡಬೇಕು, ಹೊಲದಲ್ಲಿ ಹಾಕಬೇಕು. ಹಲ್ಲೆಲೂಯಾ. ಪ್ರೈಸ್. ಅದರ ಮೂಲಕವಾಗಿ ಆ ಬೆಳೆ ಎನ್ನುವಂಥದ್ದಕ್ಕೆ ಏನು ಬರುತ್ತೆ, ಗೊಬ್ಬರ ಹಾಕೋದ್ರಿಂದ ಏನು ಬರುತ್ತೆ, ಪುಷ್ಟಿ ಸತ್ವ ಎನ್ನುವಂಥದ್ದು ಬರುತ್ತೆ ಭೂಮಿಗೆ. ಏನು ಬರುತ್ತೆ ಗೊಬ್ಬರ ಹಾಕೋದ್ರಿಂದ? ಮಾತಾಡ್ರಿ.
ಏನಾಗುತ್ತೆ ಗೊಬ್ಬರ ಹಾಕೋದ್ರಿಂದ? ಹಲ್ಲಲ್ಲಿಗೆ ಹೇಳ್ರಿ, ನಾವು ಗೊಬ್ಬರ ಹಾಕ್ತೀವಿ ಹೊಲಕ್ಕೆ, ಏನಾಗುತ್ತೆ? ಹಲ್ಲಲ್ಲಿಯ ಸತ್ತು ಯಾವುದಕ್ಕೆ ಬರುತ್ತೆ ರೀ? ನಾವು ಎಲ್ಲಿ ಹಾಕ್ತೀವಲ್ಲ ಅಲ್ಲಿ ಬರುತ್ತೆ ಪ್ರಿಯರೇ. ಕೇವಲ ನಾವು ಗೊಬ್ಬರದ ಬಗ್ಗೆ ಕೇಳಿ ಅದನ್ನು ತೆಗೆದುಕೊಂಡು ಬರಲಾರದೆ ಹಾಕ್ಲಾರದೆ ಹೋದರೆ ನಮ್ಮ ಭೂಮಿಗೆ ಏನಾದರೂ ಫಲ ಕೊಡುತ್ತಾ? ಫಲ ಕೊಡ. ಹಲ್ಲಲ್ಲಿಯ ಅದರಂಗೆ ನಾವು ದೇವರ ವಾಕ್ಯವನ್ನು ಕೇಳಿದಾದ ಮೇಲೆ ಅದನ್ನು ಕೈಕೊಂಡು ನಡೆಯುವವರು ಆಗಬೇಕು. ಅದು ಏನು ಹೇಳುತ್ತೋ ಅದನ್ನು ಮಾಡುವಂಥವ್ರು ನಾವು ಆಗಬೇಕು. ಹಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಏನು ಇರಲಾರ್ದಂಥ ಲಾಜರ ದೇವರ ವಾಕ್ಯವನ್ನು ಅರಿತುಕೊಂಡ, ದೇವರ ವಾಕ್ಯವನ್ನು ಕೇಳಿದ, ಅದರ ಪ್ರಕಾರವಾಗಿ ಕೈಕೊಂಡು ನಡೆದ. ಅವನಿಗೆ ಊಟ ಮಾಡೋಕ್ಕೆ ಒಂದೊಪ್ಪತ್ತಿನ ಆಹಾರ ಇಲ್ಲ. ಆದರೆ ಆತನು ಯಾರ ಮನೆಯ ಮುಂದೆ ಬಿದ್ದಿದ್ದನು, ದೊಡ್ಡ ಶ್ರೀಮಂತ ವ್ಯಕ್ತಿ, ಕೋಟ್ಯಾಧಿಪತಿ, ಅವನಿಗೆ ಬಟ್ಟೆಗಳಂತೆ 5 ನಿಮಿಷಕ್ಕೊಮ್ಮೆ ಬದಲಾಯಿಸುವಂಥ ಬಟ್ಟೆಗಳುಳ್ಳಂಥ ಶ್ರೀಮಂತ ವ್ಯಕ್ತಿ, ಅನೇಕ ಆಹಾರ ತಿಂಡಿ ತಿನಿಸುಗಳುಳ್ಳಂಥ ವ್ಯಕ್ತಿ, ಅಷ್ಟು ದೊಡ್ಡ ಶ್ರೀಮಂತ ದೇವರನ್ನ ಧಿಕ್ಕಾರ ಮಾಡಿದ, ದೇವರನ್ನು ನಂಬಲಿಲ್ಲ, ದೇವರನ್ನ ಕುರಿತಾಗಿ ಕೇಳಿಸಿಕೊಳ್ಳಲಿಲ್ಲ, ದೇವರನ್ನ ಸ್ವೀಕಾರ ಮಾಡಲಿಲ್ಲ, ದೇವರು ಹೇಳಿದ ಮಾರ್ಗದಲ್ಲಿ ಅದರ ಪ್ರಕಾರವಾಗಿ ಕೈಕೊಂಡು ನಡೆಯಲಿಲ್ಲ. ಶ್ರೀಮಂತ ವ್ಯಕ್ತಿ ಸಾವು ಬಂತು. ಲಾಜರ್ನು ಕೂಡ, ಬಡ ಭಿಕ್ಷುಕ ಲಾಜರ್ನು ಕೂಡ ಸತ್ತೋದ. ಲಾಜರ್ನು ಸ್ವರ್ಗಕ್ಕೆ ಹೋದರೆ, ಅಂದರೆ ಪರದೇಶಿಗೆ ಹೋದರೆ, ಶ್ರೀಮಂತ ವ್ಯಕ್ತಿ ಎಲ್ಲಿಗೆ ಹೋಗ್ತಾ ಇದ್ದಾನ್ರಿ? ನರಕಕ್ಕೆ ಹೋಗ್ತಾ ಇದ್ದಾನೆ, ಪಾತಾಳಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ ಹೇಳ್ರಿ? ಈತ ಕೈಕೊಂಡು ನಡೆದ, ದೇವರಿಗೆ ಆತನಿಗೆ ಕೊಡಬೇಕಾದಂಥ ಆಶೀರ್ವಾದದ ಫಲ ದೇವರು ಆತನಿಗೆ ಕೊಟ್ಟ, ಈತನ ಕೈಕೊಂಡು ನಡೀಲಿಲ್ಲ. ಅದಕ್ಕಾಗಿ ಈತನ ಎಲ್ಲಿಗೋದ ರೀ? ದೇವ್ರನ್ನ ತಿಳಿಯಲಾದ ಕಾರಣಕ್ಕೆ ಎಲ್ಲಿಗೋದ್ನ ರೀ? ನರಕಕ್ಕೆ ಹೋದ. ಆತನಿಗೆ ಗೊತ್ತಿತ್ತು ಇವೆಲ್ಲ ಪ್ರವಾದನೆ ಪುಸ್ತಕಗಳು ಇದ್ದಾವೆ ಅಂತೇಳಿ. ಅಬ್ರಹಾಮನು ಕೂಡ ಹೇಳ್ತಾ ಇದ್ದಾನೆ, ತಂದೆಯಾದ ಅಬ್ರಹಾಮನಿಗೆ ಬಳಿಯಲ್ಲಿ ಕೇಳಿದಾಗ ಇದ್ದಾವೆ ಎಲ್ಲ, ಆದರೆ ನೀನೇನು ಮಾಡಲಿಲ್ಲ? ತಿಳಿದುಕೊಳ್ಳಲಿಲ್ಲ, ನೀನು ಗ್ರಹಿಸಿಕೊಳ್ಳಲಿಲ್ಲ. ನಿನಗೆ ಕೇವಲ ನಿನ್ನ ಡಾಂಬಿಕವಾದಂಥ ಜೀವಿತನೇ ನಿನಗೆ ಮುಖ್ಯವಾಯಿತು, ಕೇವಲ ನಿನ್ನ ಶ್ರೀಮಂತಿಕೆ ನಿನಗೆ ಮುಖ್ಯವಾಯಿತು, ನಿನ್ನ ಹಣವೇ ಮುಖ್ಯ ಆಯಿತು, ನಿನ್ನ ಗೌರವವೇ ಮುಖ್ಯವಾಯಿತು, ನಿನ್ನ ಜೀವಿತವೇ ನಿನಗೆ ಮುಖ್ಯ ಆಯಿತು, ನಿನ್ನ ಧರ್ಮವೇ ನಿನಗೆ ಮುಖ್ಯ ಆಯಿತು, ನಿನ್ನ ಅಣ್ಣ ತಮ್ಮಂದರೆ ನಿನಗೆ ಮುಖ್ಯ ಆದರು. ಆದರೆ ಮುಖ್ಯವಾಗಿರುವಂಥ ನನ್ನನ್ನೇ ನೀನೇನು ಮಾಡಿಬಿಟ್ಟೆ? ಮರೆತು ಬಿಟ್ಟೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಲಾಜರನಾದರೂ ಏನೂ ಇರಲಾರ್ದಂಥ ಬಡ ಭಿಕ್ಷುಕ ಲಾಜರನು ದೇವರನ್ನ ಕಂಡುಕೊಂಡ, ಆತನು ಸ್ವರ್ಗವನ್ನು ಪಡೆದುಕೊಂಡ. ಪ್ರಿಯರೇ, ಇವತ್ತು ನಾನು ನೀನು ಏನಾಗಿದ್ದೀವಿ, ನಮ್ಮ ಜೀವಿತ ಏನಾಗಿದೆ, ಒಂದು ಸಾರಿ ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳುವಾಗ ನಾವು ಏನಾಗಬೇಕು ರೀ? ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಬೇಕು? ಸ್ವೀಕಾರ ಮಾಡಬೇಕು. ಕೇವಲ ಸ್ವೀಕಾರ ಮಾಡುವಂಥದ್ದು ಮಾತ್ರವಲ್ಲ, ದೇವರ ವಾಕ್ಯವನ್ನು ನಾವು ನಂಬಬೇಕು, ಅದು ನಿಜ ಎಂಬುದಾಗಿ, ಯಥಾರ್ಥವಾಗಿರುವಂಥದ್ದು ಎಂಬುದಾಗಿ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯವನ್ನು ನಾವೇನು ಮಾಡಬೇಕು ರೀ? ಕೈಕೊಂಡು ನಡೆಯಬೇಕು. ದೇವರ ವಾಕ್ಯವನ್ನು ಕೈಕೊಂಡು ನಡೆದಾಗ ನಮಗೆ ಆಶೀರ್ವಾದ ಎನ್ನುವಂಥ ಬರೋದಕ್ಕೆ ಸಾಧ್ಯ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಹೋದರ ಸಹೋದರಿ, ದೇವರು ನನ್ನ ಸಂಗಡ ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ಆತನ ಮಾತುಗಳು, ಸೃಷ್ಟಿಕರ್ತನಾದಂಥ ದೇವರ ಮಾತುಗಳು, ಸತ್ಯವೇದದಲ್ಲಿರುವಂಥ ಆತನ ಮಾತುಗಳಿಗೆ ನಮ್ಮ ಪ್ರತಿಕ್ರಿಯೆ ಏನಾಗಿದೆ? ದೇವರ ವಾಕ್ಯವನ್ನು ನಾವು ಯಾವ ರೀತಿಯಾಗಿ ಕೇಳಿಸ್ಕೊಳ್ತಾ ಇದ್ದೀವಿ? ಅದನ್ನು ಏನೆಂಬುದಾಗಿ ನಾವು ಗ್ರಹಿಸಿಕೊಳ್ತಾ ಇದ್ದೀವಿ? ಒಬ್ಬ ಅಧಿಕಾರಿ ಮಾತಾಡಿದರೆ ಅದಕ್ಕೆ ನೀನು ಕೊಡುವಂಥ ಗೌರವ ಏನು? ಒಬ್ಬ ಪೊಲಿಟಿಷಿಯನ್ ಮಾತಾಡಿದರೆ ಆತನಿಗೆ ನೀನು ಕೊಡುವಂಥ ಗೌರವ ಏನು? ಆದರೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ, ಹೆಚ್ಚಾಗಿ ಸೃಷ್ಟಿಕರ್ತನಾದಂಥ ದೇವರು, ಸದಾಕಾಲ ಸಿಂಹಾಸನಾರೂಢನಾಗಿರುವಂಥ ದೇವರು, ಆತನು ನನ್ನ ನಿನ್ನ ಸಂಗಡ ಮಾತಾಡುವಾಗ ನನ್ನ ನಿನ್ನ ಪ್ರತಿಕ್ರಿಯೆ ಏನಾಗಿದೆ? ನಾವು ದೇವರ ವಾಕ್ಯವನ್ನು ಸ್ವೀಕರಿಸ್ತಾ ಇದ್ದೀವಾ ಅಥವಾ ನಿರಾಕರಿಸ್ತಾ ಇದ್ದೀವಾ? ದೇವರ ವಾಕ್ಯವನ್ನು ನಂಬುತ್ತಾ ಇದ್ದೀವಾ ಅಥವಾ ನಂಬದೆ ಅಪನಂಬಿಕೆ ಉಳ್ಳವರಾಗಿದ್ದೀವಾ? ದೇವರ ವಾಕ್ಯವನ್ನು ಕೈಕೊಂಡು ನಡೀತಾ ಇದ್ದೀವಾ ಅಥವಾ ಅವುಗಳನ್ನು ಕೇವಲ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡ್ತಾ ಇದ್ದೀವಾ? ಸ್ವಾಮಿ ಹೇಳಿದ್ರು ತನ್ನ ಶಿಷ್ಯರಿಗೆ, ಕೇಳುವವರಾದ ನೀವು ಧನ್ಯರು, ನೋಡುವವರಾದ ನೀವು ಧನ್ಯರು. ನಿಮ್ಮ ಕಾರ್ಯಗಳು, ನೀವು ನೋಡುವಂಥ ಕಾರ್ಯಗಳು, ನೀವು ಕೇಳುವಂಥ ಕಾರ್ಯಗಳು, ಎಷ್ಟೋ ಸತ್ಪುರುಷರು, ಎಷ್ಟೋ ಪ್ರವಾದಿಗಳು ನೋಡಬೇಕಂತೇಳಿ ಅಂದುಕೊಂಡ್ರೂ ಕೂಡ ಅವರು ನೋಡೋದಕ್ಕೆ ಆಗಲಿಲ್ಲ. ಆದರೆ ನಿಮಗಾದರೂ ಎಷ್ಟು ಧನ್ಯತೆ. ಸಮಯದಲ್ಲಿ ನಮ್ಮ ಜೀವಿತ ಯಾವ ರೀತಿಯಾಗಿದೆ? ಸಹೋದರ ಸಹೋದರಿ, ಪರೀಕ್ಷೆ ಮಾಡಿಕೊಳ್ಳೋಣ. ಮಹೋನ್ನತರು, ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವಂತೆ ನೀವು ಸಹಾಯ ಮಾಡಿ ನಡೆಸಪ್ಪ. ವಿಶೇಷವಾಗಿ ಈ ಸಮಯದಲ್ಲಿ ಸ್ವಾಮಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ದೇವರೇ, ಕರ್ತನೆ, ಸಹಾಯಕನೇ, ಅದ್ಭುತ ಅತಿಶಯ ಕಾರ್ಯಗಳನ್ನು ಜರುಗಿಸುವಂಥ ಮಹಾದೇವರು ನೀನಲ್ವೇ ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಕರ್ತನ ಸಂಪೂರ್ಣವಾಗಿ ಸ್ವೀಕರಿಸುವ ಮಕ್ಕಳಾಗುವಂತೆ, ನಿನ್ನನ್ನು ಸಂಪೂರ್ಣವಾಗಿ ನಂಬುವವರಾಗುವಂತೆ, ಸಂಪೂರ್ಣವಾಗಿ ನಿನ್ನ ವಾಕ್ಯಗಳನ್ನು ಕೈಕೊಂಡು ನಡೆಯುವವರಾಗುವಂತೆ ಇವರ ಜೀವಿತವನ್ನು ಮಾರ್ಪಡಿಸಯ್ಯ.
ದೇವರು ಯಾವೊಂದು ಲೋಪದೋಷಗಳಿದಾವೆ ಅವೆಲ್ಲವುಗಳನ್ನು ನೀಗಿಸಯ್ಯ. ಸಂಪೂರ್ಣವಾಗಿ ತಪ್ಪುಗಳನ್ನು ಕ್ಷಮಿಸಯ್ಯ. ಸಂಪೂರ್ಣವಾಗಿ ಇವರ ಜೀವಿತದಲ್ಲಿ ಸ್ವಾಮಿ ಇರುವಂಥ ಕತ್ತಲೆ ಹೋಗಲಾಡಿಸಿ ಬೆಳಕನ್ನು ನೀನು ದಯಪಾಲಿಸಿ ಆರೋಗ್ಯ ಭಾಗ್ಯವಾಗಿ ನೀಡಿ ಸ್ವಾಮಿ. ನಗುವಂತೆ ಇವರ ಜೀವಿತವನ್ನು ನೀನು ಮಾರ್ಪಡಿಸಪ್ಪ. ಮಲಿನತ್ವ ಸಂಪೂರ್ಣವಾಗಿ ತೊಲಗಿಸಿ ದೇವರೇ ನೀನು ಕೊಡುವಂಥ ಶುಭ್ರ ವಸ್ತ್ರಗಳನ್ನು, ರಕ್ಷಣೆ ಎನ್ನುವಂಥ ವಸ್ತ್ರಗಳನ್ನು ಧರಿಸಿಕೊಂಡವರಾಗಿ ಕರ್ತನೆ ನೀನು ಬರುವಾಗ ನಿನ್ನ ಬಳಿಯಲ್ಲಿ ಸ್ವಾಮಿ ಎಬ್ಬಿಸಲ್ಪಡುವಂಥ ಗುಂಪಿನಲ್ಲಿ ನಿನ್ನನ್ನು ಸ್ವಾಮಿ ಕ್ಷಣ ಮಾತ್ರದಲ್ಲಿ ಸೇರಿಸಿಕೊಳ್ಳುವಂಥ ಗುಂಪಿನಲ್ಲಿ ನಾವೆಲ್ಲರೂ ಕಾಣಿಸಿಕೊಳ್ಳುವ ಹಾಗೆ ಕರ್ತನೆ ಸ್ವಾಮಿ ನಮ್ಮೆಲ್ಲರನ್ನ ಸ್ವಾಮಿ ನಿನ್ನ ವಾಕ್ಯದಿಂದ ತುಂಬಿಸಿ ನಡೆಸಿ ಮೈ ಹೊಂದುತ್ತಾ ಬರಬೇಕೆಂಬುದಾಗಿ ಅವರಿಗೆ ಯಾವ ಜೀವಿತದಲ್ಲಿ ಸ್ವಾಮಿ ಅನಾರೋಗ್ಯ ಆಳ್ವಿಕೆ ಮಾಡ್ತಾ ಇದ್ದ ಅನಾರೋಗ್ಯ ತೊಲಗಿಸಯ್ಯ. ದೇವರ ಆರೋಗ್ಯವನ್ನು ದಯಪಾಲಿಸಯ್ಯ. ಅಸಮಾಧಾನ ಇದೆಯಾ, ಅಸಮಾಧಾನ ತೊಲಗಿಸಯ್ಯ. ಹೊಲಗಳ ಬೆಳೆ ವಿಷಯದಲ್ಲಿ, ಮಾಡುವಂಥ ಕೆಲಸ ಕಾರ್ಯಗಳ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಸ್ವಾಮಿ ದೇವರ ಕರ್ತನೆ ನಿನ್ನ ಬಿಡುಗಡೆಯನ್ನು ದಯಪಾಲಿಸಿ ಆತ್ಮೀಯತೆಯಲ್ಲಿ ಕೂಡ ಬೆಳೆಯುವಂತೆ ಕರ್ತನೆ ಸ್ವಾಮಿ ಇವರು ಕೌಟುಂಬಿಕವಾಗಿ ಕೂಡ ಸ್ವಾಮಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಿಸಪ್ಪ. ಕರ್ತನೆ ನೀನೇ ಎಲ್ಲ ಕಾರ್ಯಗಳನ್ನು ಅಣಿಗಳು ಸಿದ್ಧಪಡಿಸಿ ನಡೆಸಿ ನಿನ್ನ ಮಕ್ಕಳಾಗಿ ಸಂಪೂರ್ಣವಾಗಿ ಇವರು ಜೀವಿಸಲಿಕ್ಕಾಗುವಂತೆ ಇವರ ಜೀವಿತಗಳನ್ನು ಆಶೀರ್ವಾದದಿಂದ ತುಂಬಿಸಿ ನಡೆಸಿ ಮೈಮೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೂ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕಾರಕ್ಕೆ ಬಲಪಡಿಸುವಿಕೆ ಕೂಡಿ ಬಂದರೆ ಇವರ ಸಂಗಡಲ್ಲಿ ಸಕಲ ಸದ್ಭಕ್ತರ ಸಂಗಡಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ